ನಾನಿವತ್ತು ಆಕಸ್ಮಿಕವಾಗಿ ಅನಿರೀಕ್ಷಿತವಾಗಿ ಈ ಒಂದು ರಾಜಕಾರಣನ ಒಂದು ಸಮುದ್ರದಲ್ಲಿ ಇವತ್ತು ಧುಮುಕಿದ್ದೀನಿ ಇವತ್ತು. ಆದರೆ ಒಂದು ಬೇಸರ ಇದೆ, ಈ ದ್ವೇಷ ರಾಜಕಾರಣ ಎಂಬ ನೀರಿನಲ್ಲಿ ಇವತ್ತು ಈಜಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ ಸ್ವಾಮಿ. ಈ ದ್ವೇಷ ರಾಜಕಾರಣ ಎಂಬ ಕೆಟ್ಟ ನೀರಿನಲ್ಲಿ ಇವತ್ತು ನಾವು ಈಜಬೇಕು ಅನ್ನೋದು ನನಗೆ ಊಹೆನೂ ಮಾಡಿರಲಿಲ್ಲ. ನಮ್ಮ ತಂದೆಯವರು ನಿಮ್ಮೆಲ್ಲರ ಆಶೀರ್ವಾದದಿಂದ, ನಮ್ಮ JDS ಪಕ್ಷದ ವರಿಷ್ಠರ ಆಶೀರ್ವಾದದಿಂದ ಇವತ್ತು 28ನೇ ವರ್ಷದ ಹೊಸ್ತಿಲಲ್ಲಿ ಇವತ್ತು ಶಾಸಕರಾಗಿ ನಿಮ್ಮ ಸೇವೆ ಮಾಡ್ತಾ ಇದ್ದಾರೆ. 3 ಬಾರಿ ಸಚಿವರಾಗಿ ಈ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಆದರೆ ಈ ಸುದೀರ್ಘಾವಧಿ ಅವರ ರಾಜಕೀಯ ಜೀವನದಲ್ಲಿ ಅವರಾಗ್ಬೋದು, ನಮ್ಮ ತಾತ ಅವರಾಗ್ಬೋದು, ಸುಮಾರು 65 ವರ್ಷಗಳ ಸುದೀರ್ಘ ರಾಜಕಾರಣ ಜೀವನದಲ್ಲಿ ಯಾವುದೇ ಒಂದು ರಾಜಕಾರಣದ ಕುಟುಂಬಕ್ಕೆ, ರಾಜಕೀಯ ಕುಟುಂಬಕ್ಕೆ ಈ ಜಿಲ್ಲೆಯಲ್ಲಿ ನಾವು ತೊಂದರೆ ಕೊಡಲಿಲ್ಲ. ಯಾವುದೇ ರಾಜಕೀಯದ ಕುಟುಂಬಕ್ಕೆ ದೌರ್ಜನ್ಯ ಮಾಡಲಿಲ್ಲ. ಅವರ ತಂದೆಯ ಮಾರ್ಗದರ್ಶನದಲ್ಲಿ ಹೆಜ್ಜೆ ನೀಡುತ್ತಾ ಅಭಿವೃದ್ಧಿ ಒಂದೇ ಎಂಬ ಮಂತ್ರವನ್ನು ಜಪಿಸುತ್ತಾ ಈ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಇವತ್ತು ಶ್ರಮಿಸಿದ್ದಾರೆ. ಇವತ್ತು ಈ ದೊಡ್ಡ ಮಟ್ಟದಲ್ಲಿ ಜಿಲ್ಲಾ ಆಸ್ಪತ್ರೆ ಆಗ್ಬೋದು, ಆಧುನಿಕ ಬಸ್ ಸ್ಟ್ಯಾಂಡ್ ಆಗ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗ್ಬೋದು, ನಮ್ಮ ಜಿಲ್ಲೆ ರಸ್ತೆಗಳು ನೋಡಿ ದಾಖಲೆ ಸಂಖ್ಯೆಗಳು ಇವತ್ತು KEB ಸಬ್ಸ್ಟೇಷನ್ಗಳಾಗ್ಬೋದು, ದಾಖಲೆ ಸಂಖ್ಯೆಗಳು ಇವತ್ತು ಹೈಸ್ಕೂಲ್ಗಳಾಗ್ಬೋದು, ಪಾಲಿಟೆಕ್ನಿಕ್ ಕಾಲೇಜ್ಗಳಾಗ್ಬೋದು. ನಮ್ಮ ಜಿಲ್ಲೆಯ ಶೈಕ್ಷಣಿಕ ಕ್ರಾಂತಿ ಅಂತ ಹೇಳಕ್ ಬಯಸ್ತೀನಿ. ಮುಂದುವರೆದಲ್ಲಿ ನಮ್ಮ ಹಿರಿಯರು ಪೂರ್ವಜರು ಕೊಟ್ಟಂತಹ ಸಂಪ್ರದಾಯ ಒಂದು ಈ ಶಾಶ್ವತ ಉಳ್ಕೊಳ್ಳುವಂತ ಶಾಶ್ವತದ ಕಟ್ಟಡಗಳ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗ್ಬೋದು. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದಂಥ ಕಾಲದಲ್ಲಿ ಮಾನ್ಯ HD ರೇವಣ್ಣ ಅವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಕಾಲದಲ್ಲಿ ಇಷ್ಟೆಲ್ಲ ಸೇವೆನ ಮಾಡಕ್ ಅವಕಾಶ ಆಗಿದೆ. ನಾವು ಯಾವತ್ತೂ ಯಾವುದೇ ಪ್ರೈವೇಟ್ ಕಾಲೇಜ್ ಮಾಡಲಿಲ್ಲ, ಪ್ರೈವೇಟ್ ಶಿಕ್ಷಣ ಸಂಸ್ಥೆ ಮಾಡಲಿಲ್ಲ, ಬೇರೆ ಜಿಲ್ಲೆಗಳಲ್ಲಿ ಮಾಡಿದಂತೆ ನಾವೆಲ್ಲೂ ಮಾಡಿಲ್ಲ. ಜನರ ಪರವಾಗಿ, ನಮ್ಮ ಜಿಲ್ಲೆಯ ಬಡ ಜನ ಮಕ್ಕಳ ಪರವಾಗಿ ಇವತ್ತು ಸಂಸ್ಥೆಗಳನ್ನ ಮಾಡಿದ್ವಿ. BCM ಹಾಸ್ಟೆಲ್ಗಳಾಗ್ಬೋದು, ಶಾಲಾ ಕಟ್ಟಡಗಳಾಗ್ಬೋದು. ಮೊನ್ನೆ ಹೋದ ತಿಂಗಳು ಡಿಸೆಂಬರ್ 6ನೇ ತಾರೀಕು ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾರಂಭ ಅಂತೆ. ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾರಂಭ ಅಂತೆ. ನನಗೆ ಒಂದು ಕನ್ಫ್ಯೂಷನ್ ಇದೆ, ಇದು ಕಾಂಗ್ರೆಸ್ ಪಕ್ಷದ ಸಮಾವೇಶನೋ ಅಥವಾ ಒಂದು ಸರ್ಕಾರಿ ಮಟ್ಟದ ಒಂದು ಸಮಾವೇಶನೋ ಅಂತ. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು 3 ವಿಷಯನ ವಿಶ್ಲೇಷಣೆ ಮಾಡ್ತಾರೆ. ನಾನು ಅವರಿಗೆ ಪ್ರಶ್ನೆ ಕೇಳಕ್ಕೆ ಬಯಸ್ತೀನಿ. ಮೊದಲನೇದಾಗಿ ಇವತ್ತೇನು ಎತ್ತಿನೊಳೆ ಯೋಜನೆ ಬಗ್ಗೆ ಮಾತಾಡ್ತಾರೆ. ಯಶಸ್ವಿಯಾಗಿ ನೀರು ಹೊರಬಂತು, ಅದಕ್ಕೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ವರಿಷ್ಠಾಧಿಕಾರಿಗಳು ಎಲ್ಲರ ಒಂದು ಸಾಧನೆ ಇದೆ, ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕೆಲವು ಅರಣ್ಯ ತೊಡಕುಗಳಿರ್ಬೋದು, ಅದು ಕೇಂದ್ರ ಸರ್ಕಾರದ ಪರ್ಮಿಷನ್ ತಗೊಂಡು ಕೆಲವೇ 3-4 ತಿಂಗಳಲ್ಲಿ ತುಮಕೂರಿಗೆ ನೀರು ಹರಿಸ್ತೀನಿ ಅಂತಾರೆ. ನಾನು ಕೇಳಕ್ ಬಯಸ್ತೀನಿ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ, ಇದೇ ನಮ್ಮ ಜಿಲ್ಲೆಯ ಸ್ಥಳೀಯ ಪತ್ರಿಕೆಗಳಲ್ಲಿ ಇವತ್ತು ಹೊಯ್ಸಳ ಹಾಸನ ಜಿಲ್ಲೆಯ ಸೊಗಡು ಪತ್ರಿಕೆಯಲ್ಲಿ ಎತ್ತಿನೊಳೆ ನೀರು ಹರಿಯುವ ಮುನ್ನವೇ ಕಳಪೆ ಕಾಮಗಾರಿ ದರ್ಶನ, ಆರ್ಥಿಕವಾಗಿ ಅತಿ ದೊಡ್ಡ ಮಟ್ಟದ ಎತ್ತಿನೊಳೆ ಯೋಜನೆ ಸಾಕಾರಗೊಳ್ಳುವ ಮುನ್ನವೇ ನಾಲೆಗಳು ಅಲ್ಲಲ್ಲಿ ಕುಸಿತ, 250 ಕಿಲೋಮೀಟರ್ ಯೋಜನೆ ಕಾಮಗಾರಿ ಗುಣಮಟ್ಟಕ್ಕೆ ಅನಗ್ರಹ, ಪ್ರಸ್ತುತ 23,000 ಕೋಟಿ ವೆಚ್ಚ ಅಂತ ಹೇಳ್ತಾರೆ. ಈ ನಮ್ಮ ಜಿಲ್ಲೆಯ ಮಹತ್ವಾಕಾಂಕ್ಷಿ ಒಂದು ಯೋಜನೆ, ವಿವಾದಾತ್ಮಕವಾದ ಒಂದು ಯೋಜನೆ ಕಳಪೆ ಕಾಮಗಾರಿ. ಇದನ್ನು ಯಾವತ್ತಾದ್ರೂ ಗಮನಿಸಿದಿರಾ ಸ್ವಾಮಿ ನೀವು? ನಾನು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ, ನೀರಾವರಿ ಸಚಿವರಿಗೆ ಕೇಳಕ್ಕೆ ಬಯಸ್ತೀನಿ. ಮುಂದುವರೆದಲ್ಲಿ ಮೇಕೆದಾಟಿನ ವಿಷಯ ಮಾತಾಡ್ತಾರೆ.
ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಿಂದ ನಮಗೆ ನ್ಯಾಯ ಸಿಕ್ಕಿದೆ. CWCಲಿ ತೀರ್ಮಾನ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ ಒಳಗೊಂಡಂತೆ ಎಲ್ಲದಕ್ಕೂ ಕುಡಿಯೋ ನೀರನ್ನ ಇವತ್ತು ಕಲ್ಪಿಸ್ತೀವಿ ಅಂತ ಹೇಳ್ತಾರೆ. 64 TMC ನೀರನ್ನ ಶೇಖರಣೆ ಮಾಡ್ತೀವಿ ಅಂತ ಹೇಳ್ತಾರೆ. 400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ಒಂದು ಇವ್ರ ಗಮನಕ್ಕೆ ತರಬೇಕು. ಅದೇನೋ ಒಂದು ಅಕ್ಬರ್ ಬಿರ್ಬಲ್ ಕತೆ ಹೇಳಿದ್ರು ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು. ಆ ಒಂದು ಅಕ್ಬರ್ ಬಿರ್ಬಲ್ ಕತೆನ ನಾನು ಮತ್ತೆ ಒಂದೆರಡು ಬಾರಿ ಹೇಳಲೇಬೇಕು ದಯಮಾಡಿ. ಏನ್ ಹೇಳಿದ್ರಿ ನೀವು? ಅಕ್ಬರ್ ಕೇಳ್ತಾನಂತೆ, ಸತ್ಯಕ್ಕೂ ಸುಳ್ಳಿಗೂ ಅಂತರ ಏನಪ್ಪ ಬೀರ್ಬಲ್ ಅಂತ. ಅದಕ್ಕೆ ಬೀರ್ಬಲ್ ಉತ್ತರ ಕೊಟ್ಟನಂತೆ, ಕಣ್ಣನ್ನ ತೋರಿಸಿ ಕಿವಿನ ತೋರಿಸಿ ಕೆಲವೇ 4 ಬೆರಳುಗಳು ಅಂತ ತೋರಿಸಿದಂತೆ. ನನಗೆ ಈಗ ಅರ್ಥ ಆಗ್ತಿದೆ ಅಕ್ಬರ್ ಬೀರ್ಬಲ್ ಕತೆ ಯಾಕೆ ನಮ್ಮ ಹಾಸನ ಜಿಲ್ಲೆಯ ಜನತೆಗೆ ಹೇಳಿದ್ರು ಅಂತ. ಒಂದೆಡೆ ಸುಳ್ಳು ಭರವಸೆಗಳು, ಮಾಡಕ್ ಆಗದೆ ಇರೋಂತ ಭರವಸೆಗಳು, ಇನ್ನೊಂದೆಡೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಮಾನ್ಯ ರೇವಣ್ಣ ಸಾಹೇಬರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸಂದರ್ಭದಲ್ಲಿ ಇಡೀ ಜಿಲ್ಲೆಗೆ ಹಾಸನ, ಹೊಳೆನರಸೀಪುರ, ಚನ್ನರಾಯಪಟ್ಟಣ, ಅರಸೀಕೆರೆ ಎಲ್ಲಾ ತಾಲೂಕುಗಳಿಗೆ ಕುಡಿಯುವ ನೀರನ್ನ ಇವತ್ತು ಹೇಮಾವತಿ ನದಿಯಿಂದ ಎತ್ತಿ ಯಾವ ರೀತಿ ಕಲ್ಪಿಸ್ಕೊಟ್ಟಿದೆ ಅಂತ ನಾನು ನೆನಪು ಮಾಡ್ಕೊಳಕ್ ಬಯಸ್ತೀನಿ. ನಿಮ್ಮ ಪಕ್ಷದ ಅರಸೀಕೆರೆ ಶಾಸಕರನ್ನು ಕೇಳಿ, ಹೇಮಾವತಿ ಹೊಳೆಯಿಂದ ನೀರೆತ್ತಿ ಯಾವ ರೀತಿ ಕುಮಾರಣ್ಣ ಸರ್ಕಾರ ಇದ್ದಾಗ ಯಾವ ರೀತಿ ಕುಡಿಯೋ ನೀರನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಕುಮಾರಣ್ಣ ಅವರ ಸರ್ಕಾರದಲ್ಲಿ ರೇವಣ್ಣ ಸಾಹೇಬ್ರ ಒಂದು ಸಚಿವರಾದ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ಬೇಲೂರಲ್ಲಿ ರಣಘಟ್ಟ ಏತ ನೀರಾವರಿ ಆಗಬಹುದು, ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಲ್ಲೇಸೋನಹಳ್ಳಿ ಏತ ನೀರಾವರಿ ಆಗ್ಬೋದು, ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆಲ್ಗೋರ್ನಲ್ಲಿ ಲಿಫ್ಟ್ ಇರಿಗೇಷನ್ ಆಗ್ಬೋದು, ಕಾಚನಹಳ್ಳಿ ಏತ ನೀರಾವರಿ ಆಗಿರ್ಬೋದು, ಉಚ್ಚಿನಗೋಬ್ಳಿ ಏತ ನೀರಾವರಿ ಆಗಿರ್ಬೋದು. ಸಾಕಷ್ಟು ನೀರಾವರಿ ಯೋಜನೆಗಳಿಗೆ ಅವರು ಚಾಲನೆ ಕೊಟ್ಟಿದ್ದಾರೆ. ನನಗೆ ಈಗ ಅರ್ಥ ಆಗ್ತಾ ಇದೆ, ಯಾರು ಕಿವಿ ಕೇಳ್ತಾ ಇದ್ದಾರೆ, ಈ ಕಣ್ಣಲ್ಲಿ ಸಾಕ್ಷಿಯಾಗಿ ಇವತ್ತು ಏನು ಈ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾನ್ಯ ಕುಮಾರಣ್ಣ ಅವರ ಸಹಕಾರದೊಂದಿಗೆ ಮಾನ್ಯ ಎಸ್ ಡಿ ರೇವಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಮ್ಮೆಲ್ಲ ಶಾಸಕರ ಸಲಹೆ ಮೇರೆಗೆ ಇವತ್ತು ಈ ಜಿಲ್ಲೆಯಲ್ಲಿ ನಡೆದಿದೆ. ಇವತ್ತು ಈ ಒಂದು ಅಕ್ಬರ್ ಬೀರ್ಬಲ್ ಕಥೆನ ನಾನು ಇನ್ನೊಂದು ಬಾರಿ ಹೇಳಬೇಕು ದಯಮಾಡಿ. ನಮ್ಮ ತಂದೆಯವರು ಸಮಯದ ಅಭಾವ ಹೇಳ್ತಾ ಇದ್ದಾರೆ, ಬಟ್ ಆದ್ರೆ ಹೇಳಲೇಬೇಕು ಈ ಜಿಲ್ಲೆಯ ಜನತೆಗೆ. ನೀವು ಅಕ್ಬರ್ ಬೀರ್ಬಲ್ ಕಾಲಕ್ಕೆ ಹೋಗಬೇಡಿ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ, ನೀವ್ ಹೇಳಿದ್ದು ಸತ್ಯಕ್ಕೂ ಸುಳ್ಳಿಗೂ 4 ಬೆರಳು ಅಂತರ ಅಂತ ಹೇಳಿದ್ರಿ. ಆದ್ರೆ ಈ ನಮ್ಮ ಡಾಕ್ಟರ್ ಸೂರಜ್ ರೇವಣ್ಣ ಹೇಳ್ತಾನೆ, ಈ ಸತ್ಯಕ್ಕೂ ಸುಳ್ಳಿಗೂ 2 ಬೆರಳಿನ ಅಂತರ, ಅದು ಕಣ್ಣಿಗೂ ಹಾಗೂ ಬಾಯಿಗೂ ಅಂತ ಹೇಳಕ್ ಬಯಸ್ತೀನಿ. ಯಾಕೆ ಈ ಮಾತ ಹೇಳ್ತಾ ಇದೀನಿ ಅಂದ್ರೆ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತ ರಾಜ್ಯದ ಉಪಮುಖ್ಯಮಂತ್ರಿಗಳು ಅಂದ್ಕೊಂಡಿದ್ದಾರೆ. ಇವತ್ತು ನಿಮಗೆ 135 ಚಿಲ್ಲರೆ ಸೀಟ್ ಕೊಟ್ಟಿರೋದು ಒಂದು ಜಿಲ್ಲೆಯಲ್ಲಿ ಒಂದು ಕುಟುಂಬನ ಮುಗಿಸಿ ಅಂತಲ್ಲ, ಒಂದು ಪಕ್ಷನ ಮುಗಿಸಿ ಅಂತಲ್ಲ, ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಇವತ್ತು ಎಲ್ಲರೂ ಸೇರಿ ಶ್ರಮಿಸಬೇಕು ಅಂತ ಹೇಳಕ್ ಬಯಸ್ತೀನಿ. 6ನೇ ಗ್ಯಾರಂಟಿ ದುರಸ್ತಿ ಮುಕ್ತ ಹಾಸನ ಜಿಲ್ಲೆ ಅಂತ ಹೇಳಿದ್ರಿ. ಎಲ್ಲಿ ದುರಸ್ತಿ ಆಗಿದೆ? ಇನ್ನೂ ಎಷ್ಟೋ ತಾಲೂಕುಗಳಲ್ಲಿ, ಎಷ್ಟೋ ಗ್ರಾಮಗಳಲ್ಲಿ ಸುಮಾರು ಇನ್ನೂ 70% ಭಾಗ ಇವತ್ತು ದುರಸ್ತಿ ಆಗಬೇಕಾಗಿದೆ. ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಮಾನ್ಯ ಕೃಷ್ಣ ಬೈರೇಗೌಡರು, ಅವರ ಮಾತುಗಳ ಬಗ್ಗೆ ನನಗೆ ಗೌರವ ಇದೆ, ಅವರ ನಡವಳಿಕೆ ಬಗ್ಗೆ ಗೌರವ ಇದೆ, ಅವರ ಒಂದು ಕಾರ್ಯವೈಖರಿ ಬಗ್ಗೆ ನನಗೆ ಪ್ರಶಂಸೆ ಇದೆ. ಆದರೆ ಅವರಲ್ಲಿ ಒಂದು ಆಗ್ರಹ ಮಾಡಕ್ ಬಯಸ್ತೀನಿ. ಸಾಕಷ್ಟು ನಮ್ಮ ಗ್ರಾಮೀಣ ಭಾಗದ ರೈತರಿಗೆ ಇವತ್ತು ಸಾಗುವಳಿ ಚೀಟಿ ವಿತರಣೆ ಆಗಿಲ್ಲ, ಮಂಜೂರಾತಿ ಆಗಿಲ್ಲ. ದಯಮಾಡಿ ಇದ್ರ ಬಗ್ಗೆ ನೀವು ಕ್ರಮ ತಗೋಬೇಕು. ಇದ್ರ ಜೊತೆಗೆ ಈ ಒಂದು 6ನೇ ಗ್ಯಾರಂಟಿ ನನಗೆ ಯಾವುದು ಅಂತ ಇವತ್ತು ಅರ್ಥ ಆಗಿದೆ. ನಾನು ಮಾತನ್ನ ಮುಗಿಸ್ತೀನಿ. ಹೇಮಾವತಿ ನದಿಯ ಹೊಳೆಯಲ್ಲಿ ಈ 5 ಗ್ಯಾರಂಟಿಗಳನ್ನು
ಅತಿ ಶೀಘ್ರದಲ್ಲೇ ತಿಲಾಂಜಲಿ ಮಾಡ್ತಾರೆ ನಮ್ಮ ಹಾಸನ ಜಿಲ್ಲೆಯ ಜನತೆ ಅಂತ ಹೇಳಕ್ ಬಯಸ್ತೀನಿ. ಮುಂದಿನ ದಿನಗಳಲ್ಲಿ ನೋ ಗ್ಯಾರಂಟಿ, ನೋ ವಾರಂಟಿ, ಓನ್ಲಿ ಕಾಂಗ್ರೆಸ್ ಮುಕ್ತ ಸರ್ಕಾರ ಅಲ್ಲ ಅಂತ ಹೇಳಕ್ ಬಯಸ್ತೀನಿ. ಇಷ್ಟು ಹೇಳ್ತಾ 2028ರಲ್ಲಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಕ್ ಬಯಸ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.